ಎಲ್ಲರಿಗೂ ಇಕ್ರಾ ನ್ಯೂಸ್ 24/7 ಚಾನಲ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬ್ಕೊಯ್ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಹೊರಬಿದ್ದಿದೆ. ಸಾಮಾಜಿಕ ಹೋರಾಟಗಾರ ಹುಸೇನ್ ಜಮಾದಾರ್ 5/11/2024 ಮಾಹಿತಿ ಅಧಿನಿಯಮ 2005ರ ಕಲಂ 6 ಮತ್ತು 7 ರಡಿ ಮಾಹಿತಿ ಹಕ್ಕು ನೀಡುವ ಕುರಿತು ಅರ್ಜಿಯನ್ನು ಸಲ್ಲಿಸಿದ್ದರು. ಸನ್ 2017ರಿಂದ 2024ರವರೆಗೆ ನಮ್ಮ ಹೊಲ ನಮ್ಮ ರಸ್ತೆ ಸುಧಾರಣೆ ಕಾಮಗಾರಿಯ ಒಟ್ಟು ಫಲಾನುಭವಿಗಳ ಹೆಸರು, ಖರ್ಚಾದ ಮೊತ್ತ, ಅಂದಾಜು ವಿಸ್ತರಣೆ, ಸದರಿ ಕಾಮಗಾರಿಗಳ ಭಾವಚಿತ್ರಗಳು, ದೃಢೀಕೃತ ನಕಲು ಪ್ರತಿಗಳನ್ನು ಪೂರೈಸಬೇಕೆಂದು ಅರ್ಜಿ ಸಲ್ಲಿಸಿದ್ದರು. ಆ ಪ್ರಕಾರ ಪಂಚಾಯಿತಿಯ ಪಿಡಿಒ ಮತ್ತು ಕಾರ್ಯದರ್ಶಿಗಳು ಮಾಹಿತಿಯನ್ನು ನೀಡಿರುತ್ತಾರೆ. ಮೇರಾ ಸಾಬ್ ಜಮಾದಾರ್ ಹೊಲದ ರಸ್ತೆ, ವಲ್ಲಿ ಸಾಬ್ ಮುಲ್ಲಾ ಹೊಲದ ರಸ್ತೆ, ಯಲ್ಲಪ್ಪ ಬಾಬುರಾವ್ ಉಪ್ಪಾರ್ ಹೊಲದ ರಸ್ತೆ ಮಾಹಿತಿ ಪ್ರಕಾರ ಸುಧಾರಣೆಯ ಕಾಮಗಾರಿ ಆಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಣವನ್ನು ಪಡೆದಿದ್ದಾರೆ. ಆದರೆ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಕಾಮಗಾರಿಗಳು ಆಗುವುದಿಲ್ಲ ಎಂದು ಬಾಗಲಕೋಟೆ ಜಿಲ್ಲೆಯ ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯರಾದ ಹುಸೇನ್ ಜಮಾದಾರ್ ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ನಂದಗಾಂವ್. ಇದು ನಂದಗಾಂವ್ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ವಿಷಯ. ನಂದಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಇನ್ನು 2017ರಿಂದ 2024ರವರೆಗೆ RTIನಲ್ಲಿ ಮಾಹಿತಿ ಕೇಳಿದ್ದೆ. ನಮ್ಮ ರಸ್ತೆ ನಮ್ಮ ಹೊಲ ಅಂತ ಹೇಳಿಕೇಸಿ ಅದರಲ್ಲಿ ಕಾರ್ಯದರ್ಶಿಯವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿ ಪ್ರಕಾರ ಭಾಳಷ್ಟು ಕೊಟ್ಟಿ ಬಿಲ್ಲನ್ನು ಅದರೊಳಗೆ ತೆಗೆದಿದ್ದಾರೆ ಅವರು. ಯಾಕಪ್ಪ ಅಂತಂದ್ರೆ ನಾವು ನೋಡಿರುವ ಹಾಗೆ ಈ ಹಾದಿಯಲ್ಲಿ ನಾವು ಸ್ವತಃ ನಮ್ಮ ಕೈಯಾರೆ ನಾವು ಈ ಹಾದಿಗೆ ದುಡ್ಡನ್ನು ಹಾಕಿ ನಾವು ಹಾದಿಯನ್ನು ಮಾಡ್ಕೊಂಡಿದ್ದೀವಿ. ಇದನ್ನು ಪಂಚಾಯತಿಯಲ್ಲಿ ಮೇರಾ ಸಾಬ್ ಜಮಾದಾರ್ ಹೆಸರಲ್ಲೇ ತೆಗೆದಿರ್ಬೋದು, ಯಲ್ಲಪ್ಪ ಮುಸ್ಕುಪಿ ಹೆಸರಲ್ಲೇ ತೆಗೆದಿರ್ಬೋದು. ಅಕ್ರಮ ಬಿಲ್ಲನ್ನು ತೆಗೆದಿದ್ದಾರೆ ಅವರು. ಅದರ ಸಂಬಂಧಾಗಿ ಯಾರ್ಯಾರು ಅಕ್ರಮ ಬಿಲ್ಲನ್ನು ತೆಗೆದಿದ್ದಾರೆ, ಕಾರ್ಯದರ್ಶಿ ಇದ್ದಿರ್ಬೋದು, PDO ಇದ್ದಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಇದಕ್ಕೆ ಸಪೋರ್ಟನ್ನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರಿಗೆ ಯಾವ ರೀತಿ ಏನು ಕಾನೂನುವಾಗಿ ಅವ್ರಿಗೆ ಏನೈತಿ ಶಿಕ್ಷೆ ಆಗಬೇಕು. ಯಾಕಪ್ಪ ಅಂತಂದರೆ ಈ ರೀತಿ ಅಕ್ರಮ ಬಿಲ್ ತಗೊಳ್ಳೋದು ಸರಿಯಲ್ಲ. ರೈತರ ಕಷ್ಟವನ್ನು ನೋಡಿದರೆ ಇನ್ನೂ ಇದು ಒಂದೇ ಅಲ್ಲ, ಇದರಂತೆ ನಂದಗಾಂವ್ ಪಂಚಾಯತಿಯಲ್ಲಿ ಭಾಳಷ್ಟು ಅಕ್ರಮ ನಡೀತಾ ಇದೆ. ಆದರೂ ನಾನು ಇವತ್ತು ಡಾಕ್ಯುಮೆಂಟ್ ಸಮೇತನೇ ಹೇಳ್ತಾ ಇದ್ದೇನೆ. ಇನ್ನು ಮುಂದಾದ್ರೂ ಯಾವ ನಮಗೆ ಡಾಕ್ಯುಮೆಂಟ್ ಸಿಗ್ತಾವ ಅದನ್ನು ನಾವು ಪ್ರಸ್ತಾಪ ಮಾಡಿ ನಾವು ಸಿದ್ಧವಾಗಿದ್ದೇವೆ. ಇದರೊಳಗೆ ಎಷ್ಟು ಜನ ಕೈವಾಡಿದೆ ಅಂತ ನಿಮಗೆ ಅನಿಸ್ತಾ ಇದೆ? ನೋಡಿ, ನಾವು ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಈ ಪಂಚಾಯತಿಯ PDO ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಷ್ಟ್ರಿಗೂ ಇದರಿಂದ ಶಿಕ್ಷೆ ಆಗಬೇಕು. ಇದರಂತೆ ಇದು ನಾನು RTIನಲ್ಲಿ ಮಾಹಿತಿ ತೊಗೊಂಡ ಕಾರಣ ಇದರಂತೆ ಎಲ್ಲ ಕೊಟ್ಟಿ ಬಿಲ್ ಇವೆ ಭಾಳಷ್ಟು. ಆದ ಕಾರಣ ಯಾರ್ಯಾರು ಅಕ್ರಮವಾಗಿ ದುಡ್ಡನ್ನು ತೆಗೆದಿದ್ದಾರೆ, ಜನ ಇವರ ಸಂಬಂಧ ಬೇಸತ್ತಿದ್ದಾರೆ. ನೋಡಿ, ಯಾರಾದರೂ ರೈತ ಒಂದು ಸೆಕ್ಷನ್ ಮಾಡೋಗೋಸ್ಕರ ಪಂಚಾಯತಿಗೆ ಹೋದರೆ GPS ಆಗಂಗಿಲ್ಲ, ಸೆಕ್ಷನ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಈ ಹಾದಿಯನ್ನು ನೋಡಿ ಕೇಸಿ ಯಾವ ರೀತಿ ಇವರು ಹಣವನ್ನು ತೊಗೊಂಡ್ರು, ಇದು ಕೊಟ್ಟಿ ಬಿಲ್ಲದೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ. ನಿಮ್ಮ ಹೆಸರೇನು? ನನ್ನ ಹೆಸರು ಹುಸೇನ್ ಜಮಾದಾರ್, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ಸದಸ್ಯನಾಗಿದ್ದೇನೆ. ಯಾವ್ರಿಗೆ ಯಾವ ಸ್ಥಳಕ್ಕೆ ಬಂತ ಅಂತ ಹೇಳ್ತಾ ಇದ್ರು? ಇದು ನಂದಗಾಂವ್ 71/3 ಸರ್ವೆ ನಂಬರ್ ಇದೆ. ಇದರಂತೆ ಭಾಳಷ್ಟು ಅಕ್ರಮ ಏನಾಯ್ತು ಇವರು ಇಲ್ಲಿ ಮಾಡ್ತಾ ಇದ್ದಾರೆ. ಅಮೌಂಟ್ ಎಷ್ಟು ಪೇ ಮಾಡ್ಕೊಂಡಿರೋ? ಅಮೌಂಟು ಭಾಳಷ್ಟು ಇದೆ. ಅವರು ಕೊಟ್ಟ ಪ್ರಕಾರ ಒಂದೊಂದು ಹಾದಿ ಒಳಗೇ 1,00,000 ಲಕ್ಷ ರೂಪಾಯಿ ತೊಗೊಂಡಿದ್ದಾರೆ ಅವರು. ಈ ಹಾದಿಯಲ್ಲಿ ಇದರಂತೆ ಇಲ್ಲೂ ಹೆಚ್ಚು ಕಮ್ಮಿ ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ತೆಗೆದಿದ್ದಾರೆ ಅವರು. ಇಲ್ಲಿ ಮತ್ತು ಸಮೀಪದಲ್ಲಿ ಆಜು ಬಾಜು ಅದಾವೆ. ನಾನು ಇದಕ್ಕಿಂತ ಮುಂಚೆ ಲೋಕಾಯುಕ್ತೊಳಗೆ ಕಂಪ್ಲೇಂಟು ಕೊಟ್ಟಿದ್ದೇನೆ. ನಾನು ಲೋಕಾಯುಕ್ತ ಡಿಪಾರ್ಟ್ಮೆಂಟ್ ಏನು ಮಾಡಬೇಕಂತ ಕಾದು ನೋಡಬೇಕಾಗಿದೆ. ನಮ್ಮ ಹೆಸರು ನೋಡ್ರಿ ಯಲ್ಲಪ್ಪ ಬಾಬು ಉಪ್ಪಾರ. ನಮ್ಮ ಹೆಸರೇ ಅವ್ರು ನೋಡ್ರಿ ಪಂಚಾಯತಿಗೆ ಹೋಗಿ ಕಿಶಂದ ಹುಸೇನ್ ಸಾಬ್ ಅವ್ರು ಹೋಗಿ ಕಿಶಂದ ಪಂಚಾಯತಿ ಒಳಗೆ ಕೇಳ್ಯಾರ. ಕೇಳ್ಬಿಟ್ಟಿಗೆ ಅವ್ರಿಗೆ ಮಾಹಿತಿ ಸಿಕ್ಕೈತೆ ಪಂಚಾಯತ್ಯಾಗ. ನಮ್ಮ ಹಾದಿಗೆ ಗಾರ್ಸ್ ಹೋಗಿಲ್ಲಾರ್ದನ ಬಿಲ್ ಅವರು 2 ನಂಬರ್ ಮಾಡಿ ಕಿಶನ್ ಬಿಲ್ ತೆಗೆದಾರ ಅನ್ನೋದು ಇವರು ಕೇಳ್ಕೊಂಬಂದ್ರೆ ಅಲ್ಲಿ ಪಂಚಾಯತ್ಯಾಗ ಹೋಗಿ ಕಿಶಂದ ಕೇಳ್ಕೊಂಬಂದ ಕಿಶಂದ ನಮಗೆ ಹೇಳ್ಯಾರ, ಹಿಂಗೆ ಯಲ್ಲಪ್ಪ ಮತ್ತು ಹಿಂಗೆ ಅವರು 2 ನಂಬರ್ ಮಾಡಿ ಕಿಶಂದ ನಮ್ಮ ಹಾದಿಗೆ ಗಾರ್ಸ್ ಹೋಗೋದಿಲ್ಲ, ಅವ್ರು 2 ನಂಬರ್ ಮಾಡಿ ಕಿಶನ್ ಬಿಲ್ ತೆಗೆದಾರ ಅಂತ ಹುಸೇನ್ ಸಾಬ್ ಹೇಳಿದಾಗ ನಮಗೆ ಗೊತ್ತ. ಅನ್ಕತಕ್ಕ ನಮಗೇನು ಗೊತ್ತಿಲ್ಲ. ನಾವು ಪಂಚಾಯತಿ ಹೋಗಿ ಕಿಶನ್ ಕೇಳಿದಿಲ್ಲ, ಇವ್ರು ಕೇಳ್ಕೊಂಬಂದು ಕಿಶನ್ ಹೇಳಿದಾಗ ಗೊತ್ತು ನಮ್ಗೆ. ನೀವು ಹೋಗಿ ಕೇಳಿಲ್ಲ ರೀ? ನಾವು ಕೇಳಿದ್ದಿಲ್ಲ, ನಮಗೆ ಗೊತ್ತೂ ಇದ್ದಿದ್ದಿಲ್ಲ. ಇವ್ರು ಕೇಳ್ಕೊಂಬಂದ್ಗಳೇ ಗೊತ್ತು ನಮ್ಗೆ. ನೀವು ಕೇಳಿದ ಬಳಿಕ ಏನ ಹಾದಿ ಯಲ್ಲಪ್ಪ ಬಾಬು ಸಾಬ್ ಬಾಬು ಮುಸ್ಕುಪ್ಪಿ ಹೇಗೇಸಿ ಹಾದಿ ಮಾಡಿ ಅಂತ ಹೇಗೇಸಿ ಬಿಲ್ ತೆಗೆದಿದ್ದಾರೆ ಅವರು. ಬಿಲ್ ತೆಗೆದಾರ್ರಿ.
ಆ ಬಿಲ್ಲ ಇವ್ರ ಹೆಸರಲ್ಲೇ ತೆಗ್ದಿದಾರಪ್ಪ ಅಂತಂದ್ರೆ ಇವ್ರಿಗೆ ದುಡ್ಡನ್ನು ಮುಟ್ಟಿಲ್ಲ ಅದ್ರದ್ದು. ನಮ್ಮ ಹಾದಿ ಘರ್ಷಣೆ ಬಿದ್ದಿಲ್ರಿ. ನಾವು ಕೈಲಿಂದ ಇವರು ನಾವು ಕೈಲಿಂದ ಇದು 4 ಎಕರೆ ಜಾಬ್ಸಲ್ರಿ ನಾವು 4 ಮಂದಿ ಕೂಡಿಕಿಸಿಂದ ನಾವು ಇದನ್ನ ಹಾದಿ ಮಾಡಿದ್ರಿ. ಅದನ್ನ 3 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಖರ್ಚಾಗೈತ್ರಿ. 3,25,000 ರೂಪಾಯಿ ಆಗೈತ್ರಿ. ಕಲ್ಲಿಂದ ನಾವು ಹಾಕಿಸಿಂದ ಖರ್ಚು ಮಾಡಿದ್ರಿ. ಪಂಚಾಯತಿ ಅವರು ಒಂದು ಹಾಳು ಗರ್ಸ ಹೋಗೋದಿಲ್ಲ, ನಮ್ಮ ಹೆಸರಲ್ಲಿ ಅವರು 2 ನಂಬರ್ ಮಾಡಿಕಿಸಿಂದ ಬಿಲ್ ತಕ್ಕೊಂಡಾರ. ಅದನ್ನು ಯಾರು ತಕ್ಕೊಂಡಾರ ಅನ್ನೋದು ಪಂಚಾಯತಿಗೆ ಬಂದು ಕಿಸಿಂದ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಮುಂದಿನ ಅಧಿಕಾರಿಗಳಿಗೆ ವಿನಂತಿ.